ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಎಷ್ಟು ಸರಳವಾದ ಗಾದೆ ಮಾತಾದರೂ ಅಷ್ಟೇ ಗಾಢವಾದ ಅರ್ಥವನ್ನು ಒಳಗೊಂಡಿರುವಂಥದ್ದು ಕೂಡ. ಅಂಗೈಯಲ್ಲಿರುವ ಹುಣ್ಣು ನಮಗೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಅದನ್ನು ನೋಡಲು ಕನ್ನಡಿಯ ಅವಶ್ಯಕತೆ ಇಲ್ಲ. ಹಾಗೆಯೇ ಕೆಲವು ಸಂಗತಿಗಳು ನಮ್ಮ ಕಣ್ಣೆದುರಿಗೆ ಸ್ಪಷ್ಟವಾಗಿರುತ್ತವೆ. ಅವುಗಳನ್ನು ಮತ್ತೊಮ್ಮೆ ಸಾಬೀತುಪಡಿಸಲು ಸಾಕ್ಷಿ ಸಮರ್ಥನೆಯ ಬೆನ್ನು ಹತ್ತುವ ಅಗತ್ಯ ಇರುವುದಿಲ್ಲ. ಆದರೆ ಬದುಕಿನಲ್ಲಿ ವಿಚಿತ್ರವೆಂದರೆ ಸತ್ಯ ಸ್ಪಷ್ಟವಾಗಿದ್ದರೂ ಅದನ್ನು ಒಪ್ಪಿಕೊಳ್ಳಲು ಕೆಲವರು ಸಿದ್ಧರಿರುವುದಿಲ್ಲ. ಇದಕ್ಕೆ ಕಾರಣ ಸತ್ಯ ಸ್ಪಷ್ಟವಾಗಿರುವುದಲ್ಲ, ಅವರ ಮನಸ್ಸಿನಲ್ಲಿರುವ ಪೂರ್ವಾಗ್ರಹ, ಸ್ವಾರ್ಥ, ಅಹಂಕಾರ ಅಥವಾ ಹಠ ಸತ್ಯವನ್ನು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ಕನ್ನಡಿಯ ಮುಂದೆ ನಿಂತಾಗ ಮುಖ ಹೇಗಿದೆಯೋ ಹಾಗೆಯೇ ಕಾಣುತ್ತದೆ. ಕನ್ನಡಿ ಸುಳ್ಳು ಹೇಳುವುದಿಲ್ಲ. ಆದರೆ ಮುಖದಲ್ಲಿ ದೋಷವಿದ್ದರೆ ಕನ್ನಡಿಯನ್ನೇ ದೂಷಿಸುವುದು ಎಷ್ಟು ಮೂರ್ಖತನವೋ, ಹಾಗೆಯೇ ನಮ್ಮ ತಪ್ಪುಗಳನ್ನು ತೋರಿಸುವವರನ್ನೇ ದೂಷಿಸುವುದು ಅಷ್ಟೇ ಅರ್ಥಹೀನ. ಕೆಲವೊಮ್ಮೆ ನಾವು ತಿಳಿದಿರುವ ಸತ್ಯವನ್ನೇ ಮತ್ತೊಬ್ಬರಿಂದ ದೃಢಪಡಿಸಿಕೊಳ್ಳಲು ಬಯಸುತ್ತೇವೆ. ಅದು ಸರಿಯೇ. ಆದರೆ ಸತ್ಯವನ್ನು ತಿಳಿದ ನಂತರವೂ ಅದಕ್ಕೆ ನಿರಂತರವಾಗಿ ಪುರಾವೆಗಳನ್ನು ಹುಡುಕುವುದು ಅಥವಾ ಒಪ್ಪಿಕೊಳ್ಳಲು ಮನಸ್ಸಿಲ್ಲದೆ ನೆಪಗಳನ್ನು ಹುಡುಕುವುದು ನಮ್ಮ ಮನಸ್ಸಿನ ದೌರ್ಬಲ್ಯವನ್ನು ತೋರಿಸುತ್ತದೆ. ಇನ್ನು ಕೆಲವರು ತಮ್ಮ ಮಾತೇ ಸರಿ ಎಂದು ಸಾಬೀತುಪಡಿಸುವ ಹಠದಲ್ಲಿ ಕಣ್ಣೆದುರಿನ ಸತ್ಯವನ್ನು ನಿರಾಕರಿಸುತ್ತಾರೆ. ಅವರಿಗೆ ಕನ್ನಡಿ ತೋರಿಸಿದರೂ ತಮ್ಮ ಪ್ರತಿಬಿಂಬವನ್ನು ಒಪ್ಪಿಕೊಳ್ಳಲು ಮನಸ್ಸಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ವಾದಿಸುವುದಕ್ಕಿಂತ ಮೌನವೇ ಉತ್ತಮ ಉತ್ತರವಾಗಬಹುದು. ಆದ್ದರಿಂದ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ ಎಂಬ ಮಾತು ನಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ. ಸತ್ಯಕ್ಕೆ ಅಲಂಕಾರ ಬೇಕಿಲ್ಲ. ಸತ್ಯಕ್ಕೆ ಅತಿಯಾದ ಸಮರ್ಥನೆಯೂ ಬೇಕಿಲ್ಲ. ಸತ್ಯವನ್ನು ಕಂಡುಕೊಳ್ಳಲು ಕಣ್ಣುಗಳಿಗಿಂತಲೂ ಅದನ್ನು ಒಪ್ಪಿಕೊಳ್ಳಲು ಶುದ್ಧವಾದ ಮನಸ್ಸು ಬೇಕು. ಅಂಗೈ ಹುಣ್ಣು ಕಾಣಲು ಕನ್ನಡಿ ಬೇಕಾಗಿಲ್ಲ. ಹಾಗೆಯೇ ಕೆಲವು ಸತ್ಯಗಳನ್ನು ಅರಿಯಲು ಬೇರೆಯವರ ಮಾತುಗಳ ಅಗತ್ಯವೂ ಇಲ್ಲ. ಆದರೆ ಕಣ್ಣು ತೆರೆದಿದ್ದರೂ ಕಾಣದಿದ್ದರೆ ಪಾಪ ಕನ್ನಡಿ ಏನು ತಾನೇ ಮಾಡಬಲ್ಲದು? ಸತ್ಯವನ್ನು ನೋಡುವ ಕಣ್ಣುಗಳಿಗಿಂತ ಸತ್ಯವನ್ನು ಒಪ್ಪಿಕೊಳ್ಳುವ ಮನಸ್ಸು ದೊಡ್ಡದು. ಅದೇ ಈ ಚಿಕ್ಕ ನಾಣ್ಣುಡಿಯ ದೊಡ್ಡ ಚಿಂತನೆ.